Shall we begin, Purna? Hello. Okay. So, very good morning to all of you, to all my student friends, and to all the faculty present here. I welcome you to another webinar from our Tech with My group. I hope you all enjoyed the previous ones, and this one will be this on the same level. You will enjoy it, and you will learn a lot from it. So the speaker for today is Veena Aren, who is a member of Tech with My club, and she's been very active with all the behind the scenes stuff which she does, which we do every sometimes, and like on webinars like this. And Veena, you can proceed with your webinar. I hope everyone will enjoy it. Thank you. Okay, thank you. Okay, first of all, good morning to everyone. ನನ್ನ ಸ್ಕ್ರೀನ್ ಶೇರ್ ಆಗ್ತಿದ್ಯಾ? ಯಾರಾದ್ರೂ ಹೇಳಿ. Yes, ma'am. Okay. Actually, I want to say Yes, thank ma'am. you. I want to say thank you for students and teachers over there for giving me an opportunity to share my knowledge with you. Okay. I'm Veena, studying third year mechanical engineering at Adi Chunchandani Institute of Technology, Chikmagaluru. Today's topic is career options after 10th and 12th. I think you're all excited about today's topic because it is related to you guys. Okay. ನಿಮ್ಗೆ ಇವಾಗ ಕ್ವೆಶನ್ಸ್ ಕೇಳ್ತೀನಿ. ಕರಿಯರ್ ಅಂತಂದ್ರೆ ಏನಂತ ಗೊತ್ತಾ ನಿಮ್ಗೆ? ವಾಟ್ ಈಸ್ ದಿ ಮೀನಿಂಗ್ ಆಫ್ ಕರಿಯರ್? ಅನ್ಮ್ಯೂಟ್ ಮಾಡಿ ಹೇಳಿ. ಓಕೆ, ಯಾರಿಗೂ ಗೊತ್ತಿಲ್ವಾ? ಹಲೋ, ಯಾರಾದ್ರೂ ಮಾತಾಡಿ. ನೋ ಇಲ್ಲ ಅಂತ, ಗೊತ್ತಿಲ್ಲ ಅಂದ್ರೆ ಇಲ್ಲ ಅಂತ ಅನ್ನಿ, ಗೊತ್ತಿದೆ ಅಂದ್ರೆ ಹಾ ಗೊತ್ತು ಅಂತ ಹೇಳಿ. ಅನ್ಮ್ಯೂಟ್ ಮಾಡಿ ಮಾತಾಡಿಪ್ಪ. ಗೊತ್ತಿಲ್ವಾ? ಓಕೆ, ಐ ವಿಲ್ ಎಕ್ಸ್ಪ್ಲೈನ್. ಕರಿಯರ್ ಅಂತಂದ್ರೆ ಆಕ್ಯುಪೇಷನ್ ಅಂತ ಕರಿತೀವಿ, ಆರ್ ಪ್ರೊಫೆಷನ್ ಅಂತ ಕರಿತೀವಿ. ಕನ್ನಡದಲ್ಲಿ ವೃತ್ತಿ ಅಂತ ಕರಿತೀವಿ. ಗೊತ್ತಾ? ಆಕ್ಯುಪೇಷನ್ ಪ್ರೊಫೆಷನ್ ಅಂದ್ರೆ ಗೊತ್ತಾ? Yes, ma'am. ಓಕೆ, ಕಮಿಂಗ್ ಟು ದಿ ಪಾಯಿಂಟ್. ಲಾಸ್ಟ್ ವೆಬಿನಾರ್ ಅಲ್ಲಿ ನನ್ನ ಫ್ರೆಂಡ್ ತಾಹ ಹೇಳಿದ್ರಲ್ವಾ, ಒಂದ್ ಕ್ವೆಶನ್ ಕೇಳಿದ್ರು, ವಿಚ್ ಕರಿಯರ್ ವಿಲ್ ಯು ಚೂಸ್ ಅಂತ. ಅದಕ್ಕೆ ಒಬ್ಬೊಬ್ರು ಹೇಳಿದ್ರು, ನಾನು ಡಾಕ್ಟರ್ ಆಗ್ತೀನಿ, ಆರ್ ಇಂಜಿನಿಯರಿಂಗ್ ಮಾಡ್ತೀನಿ, ನಾನು ಅಗ್ರಿಕಲ್ಚರಲ್ BSc ಮಾಡ್ತೀನಿ, ಪೊಲೀಸ್ ಆಗ್ತೀನಿ ಅಂತ ಅಂದ್ರಿ. ಇಷ್ಟೆಲ್ಲ ಮಾಡ್ಬೇಕು ಅಂತಂದ್ರೆ ನೀವು ಏನ್ ಓದ್ಬೇಕು, ಯಾವ ಕ್ವಾಲಿಫಿಕೇಶನ್ ಏನಿರ್ಬೇಕು, ಯಾವ ಎಕ್ಸಾಮ್ ಬರಿಬೇಕು ಅಂತ ಗೊತ್ತಾ ಯಾರಿಗಾದ್ರು? ಏನೇನ್ ಎಕ್ಸಾಮ್ ಬರಿಬೇಕಂತ ಗೊತ್ತಾ? No, ma'am. ಓಕೆ, ಈಗ PSI ಗೊತ್ತಾ? ಓಕೆ, ಯಾರೊಬ್ರು ಲಾಸ್ಟ್ ಕ್ಲಾಸ್ ಪೊಲೀಸ್ ಆಗ್ತೀನಿ ಅಂತಂದ್ರು, ಅದಕ್ಕೆ ಏನೇನ್ ಎಕ್ಸಾಮ್ ಬರಿಬೇಕು, ಕ್ವಾಲಿಫಿಕೇಶನ್ ಏನ್ ಇರತ್ತೆ ಅಂತ ಗೊತ್ತಾ ನಿಮ್ಗೆ? ಹೇಳಿ. ಹಲೋ, No, ma'am. ಗೊತ್ತಿಲ್ವಾ? ಓಕೆ, ಈಗ ಒಂದು PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕಂತಂದ್ರೆ ಯಾವ್ದಾದ್ರು ಒಂದು ಡಿಗ್ರಿ ಕಂಪ್ಲೀಟ್ ಮಾಡ್ಬೇಕು. ಅದಾದ್ಮೇಲೆ KPSC ಎಕ್ಸಾಮ್ನ ಅಟೆಂಡ್ ಮಾಡ್ಬೇಕು ನೀವು. ಅದರಲ್ಲಿ 2 ಎಕ್ಸಾಮ್ ಬರುತ್ತೆ, ಫಿಸಿಕಲ್ ಎಕ್ಸಾಮ್ ಮತ್ತೆ ರಿಟರ್ನ್ ಎಕ್ಸಾಮ್ ಅಂತ. ಈ ಫಿಸಿಕಲ್ ಎಕ್ಸಾಮ್ ಅಥವಾ ರಿಟರ್ನ್ ಎಕ್ಸಾಮ್ ಇರುತ್ತಲ್ಲ, ಎರಡರಲ್ಲಿ ಇವಾಗ ನೀವು ಈ ಸಲ ಎಕ್ಸಾಮ್ ಕಟ್ಟಿದಿರಿ ಅಂತ ಅನ್ಕೊಳ್ಳಿ. ಫಿಸಿಕಲ್ ಅಲ್ಲಿ ಅಟೆಂಡ್ ಮಾಡಿದೀರಾ, ಪಾಸ್ ಆಗಿದ್ದೀರಾ, ಬಟ್ ರಿಟರ್ನ್ ಎಕ್ಸಾಮ್ ಅಲ್ಲಿ ಫೇಲ್ ಆದ್ರಿ ಅಂತ ಅನ್ಕೊಳ್ಳಿ. ಬಟ್ ಅದು ನೀವು ನೆಕ್ಸ್ಟ್ ಇಯರ್ ಮತ್ತೆ ಫಿಸಿಕಲ್ ಎಕ್ಸಾಮ್ ಕೂಡ ಅಟೆಂಡ್ ಮಾಡ್ಬೇಕು ಅಂಡ್ ರಿಟರ್ನ್ ಎಕ್ಸಾಮ್ ಕೂಡ ಅಟೆಂಡ್ ಮಾಡ್ಬೇಕು. ಆರ್ ಎಲ್ಸ್ ಫಿಸಿಕಲ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ದೀರಾ, ರಿಟರ್ನ್ ಎಕ್ಸಾಮ್ ಅಲ್ಲಿ ಫಿಸಿಕಲ್ ಎಕ್ಸಾಮ್ ಅಲ್ಲಿ ಫೇಲ್ ಆಗಿ ರಿಟರ್ನ್ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಮತ್ತೆ ಫಸ್ಟ್ ಇಂದ ಫಿಸಿಕಲ್ ಎಕ್ಸಾಮ್ ನು ಕಟ್ಕೊಂಡ್ ಬರೀಬೇಕು, ರಿಟರ್ನ್ ಎಕ್ಸಾಮ್ ನು ಕಟ್ಕೊಂಡ್ ಬರೀಬೇಕು. ಈ ವಿಷಯ ಯಾರಿಗಾದ್ರೂ ಗೊತ್ತಿತ್ತಾ? Yes, ma'am. Okay, No, ma'am. good. Okay, so in this stage of your life, career guidelines is very important. ಸೊ ಅದಕ್ಕೆ ನಾನು ಇವಾಗ ನಿಮ್ಗೆ ನಿಮ್ ಡೌಟ್ಸ್ ಅಥವಾ ನಿಮ್ ಡೌಟ್ಸ್ ನ ಕ್ಲಾರಿಫೈ ಆಗಿರ್ಬೋದು,
ನಿಮ್ಗೆ ಏನೇನು ಇನ್ಫಾರ್ಮೇಶನ್ ಬೇಕು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ನಾನು ಇವಾಗ ಹೇಳೋದ್ರಲ್ಲಿ ಯಾವ್ದಾದ್ರು ಪಾಯಿಂಟ್ ನಿಮ್ಗೆ ಓಕೆ ನನ್ಗೆ ಇಷ್ಟ ಆಯ್ತು, ನನ್ ಈ ತರ ಕರಿಯರ್ ಮಾಡ್ತೀನಿ ಅಥವಾ ಪಾಯಿಂಟ್ ಇಷ್ಟ ಆದ್ರೆ ಯು ಕ್ಯಾನ್ ಟೇಕ್ ಸ್ಕ್ರೀನ್ ಶಾಟ್ ತಗೋಬಹುದು, ಆರ್ ಎಲ್ಸ್ ಒಂದ್ ನೋಟ್ಬುಕ್ ತಗೊಂಡು ಪಾಯಿಂಟ್ಸ್ ಮಾಡ್ಕೊಬಹುದು. ಫಸ್ಟ್ ರೀಸನ್ಸ್ ಟು ಚೂಸ್ ರಾಂಗ್ ಕೆರಿಯರ್ ಅಂತ ತಗೊಳ್ಳೋಣ. ಇವಾಗ 2 to 3 out of 3 students were confused to choose their career. 3 ಜನರಲ್ಲಿ 2 ಸ್ಟೂಡೆಂಟ್ಸ್ ತನ್ನ ಕರಿಯರ್ ನ ಚೂಸ್ ಮಾಡೋದ್ರಲ್ಲೇ ಕನ್ಫ್ಯೂಸ್ ಆಗಿರ್ತಾರೆ. ಸ್ವಲ್ಪ ಜನ ಅವ್ರ ಪೇರೆಂಟ್ಸ್ ಇಂದ ಇನ್ಫ್ಲೂಯೆನ್ಸ್ ಆಗಿರ್ತಾರೆ, ಸ್ವಲ್ಪ ಜನ ಫ್ರೆಂಡ್ಸ್ ಇಂದ ಇನ್ಫ್ಲೂಯೆನ್ಸ್ ಆಗಿರ್ತಾರೆ, ಇನ್ ಸ್ವಲ್ಪ ಜನ ಅವ್ರ ಸಿಬ್ಲಿಂಗ್ಸ್ ಆಗಿರ್ಬೋದು, ಕಸಿನ್ಸ್ ಆಗಿರ್ಬೋದು. ಆಮೇಲೆ ಸ್ವಲ್ಪ ಜನ ಏನಂತ ಥಿಂಕ್ ಮಾಡ್ತಾರೆ ಅಂತಂದ್ರೆ, ನನ್ ಫ್ರೆಂಡ್ ಇವಾಗ 10th ಮುಗಿಸಿ PUC ಸೈನ್ಸ್ ತಗೊಳ್ತಾರಪ್ಪ, ನಾನು ನನ್ನ ಫ್ರೆಂಡ್ ಜೊತೆ ಹೋಗ್ತೀನಿ, ಕಾಲೇಜ್ ಲೈಫ್ ಚೆನ್ನಾಗಿರತ್ತೆ ಅಂತ. ಬಟ್ ನಿಮ್ಗೆ ಈ ಸೈನ್ಸ್ ಅಲ್ಲಿ ಇಂಟ್ರೆಸ್ಟ್ ಇರಲ್ಲ, ಬಟ್ ಆದ್ರೂ ನನ್ ಫ್ರೆಂಡ್ಸ್ ಇದಾರೆ ಅಂತ ಹೋಗೋರು ಇದೀರಾ ತಾನೆ? ಯಾರಾದ್ರೂ ಹತ್ರ ಅನ್ಕೊಂಡಿದೀರಾ ಹೋಗ್ಬೇಕು ಅಂತ ಫ್ರೆಂಡ್ಸ್ ಜೊತೆ? No, ma'am. ಗೋಯಿಂಗ್ ವಿತ್ ಇಟ್. ಓಕೆ, ಗುಡ್. ಓಕೆ, ದೇ ಆರ್ ಗೋ ವಿತ್ ಇಟ್ ಫ್ಲೋ. ಇನ್ ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂತಂದ್ರೆ, ಬೇಸ್ಡ್ ಆನ್ ಪರ್ಸೆಂಟೇಜ್ ಆನ್ 10th ಎಕ್ಸಾಮ್ ಅಂತ. ಈಗ 10th ಎಕ್ಸಾಮ್ ರಿಸಲ್ಟ್ ಬಂತು ಅನ್ಕೊಳ್ಳಿ, ನಿಮ್ ಪೇರೆಂಟ್ಸ್ ಎಲ್ಲ ಏನ್ ಥಿಂಕ್ ಮಾಡ್ತಾರೆ? ನನ್ ಮಗ ಅಥವಾ ಮಗಳು 80 to 100% ಈ ರೇಂಜ್ ಅಲ್ಲಿ ಏನಾದ್ರು ನನ್ ಮಗ ಮಾರ್ಕ್ಸ್ ತೆಗೆದ್ರೆ ಅವ್ರನ್ನ ನಾನು PUC ಸೈನ್ಸ್ ಸ್ಟ್ರೀಮ್ ಕೊಡಿಸ್ತೀನಿ, ನೆಕ್ಸ್ಟ್ ಅವ್ರು MBBS ಆಗ್ಲಿ ಅಥವಾ ಇಂಜಿನಿಯರಿಂಗ್ ಮಾಡ್ಲಿ ಅಂತ ಅನ್ಕೋತಾರೆ. ಅದೇ 60 to 80% ಮಾರ್ಕ್ಸ್ ತೆಗ್ದಿರೋರ್ ಅವ್ರ ಮೆಂಟಾಲಿಟಿ ಹೇಗಿರುತ್ತೆ ಅಂತಂದ್ರೆ, ಓಕೆ ಸ್ವಲ್ಪ ಕಮ್ಮಿ ಬಂದಿದೆ, ಐ ಕ್ಯಾನ್ ಜಾಯಿನ್ ಕಾಮರ್ಸ್, PUC ಕಾಮರ್ಸ್ ಡಿಪ್ಲೊಮಾನಲ್ಲಿ ಜಾಯಿನ್ ಆಗ್ತೀನಿ, ಸಾಕು ಇಷ್ಟೇ ಅಂತ. ಇನ್ನ ಸ್ವಲ್ಪ ಜನ ಲೆಸ್ ದೆನ್ 60% ತೆಗ್ದಿರ್ತಾರಲ್ಲ, ಅವ್ರೇನ್ ಅನ್ಕೋತಾರೆ, ನನ್ ಕೈಲಿ ಆಗಲ್ಲ ಅನ್ಸುತ್ತೆ ಸೈನ್ಸ್ ಮಾಡಕ್ಕೆ, ಅದಕ್ಕೆ ಇಷ್ಟು ಕಮ್ಮಿ ಬಂದಿದೆ, ಸೊ ಐ ವಿಲ್ ಗೋ ಥ್ರೂ ಆರ್ಟ್ಸ್, PUC ಆರ್ಟ್ಸ್ ಮಾಡ್ಕೋತೀನಿ, ಇಲ್ಲ ITI ಮಾಡ್ಕೋತೀನಿ ಅಂತ ಡಿಪ್ಲೊಮಾ ಮಾಡ್ತಾರೆ, ಫ್ಯಾಷನ್ ಡಿಸೈನಿಂಗ್ ಆ ತರ ಥಿಂಕ್ ಮಾಡ್ತಾರೆ. ಇನ್ನ ಸ್ವಲ್ಪ ಜನ ಪಾವರ್ಟಿ ಅಂತಂದ್ರೆ ಅವ್ರ ಮನೇಲಿ ದುಡ್ಡಿರಲ್ಲ, ಇವಾಗ ನಾನು ಸೈನ್ಸ್ ತಗೊಂಡು ನೆಕ್ಸ್ಟ್ MBBS ಮಾಡ್ಬೇಕಂತಂದ್ರೆ ಅವ್ರಿಗೆ ತುಂಬಾ ಆಸೆ ಇರುತ್ತೆ, ನಾನು ಡಾಕ್ಟರ್ ಆಗ್ಬೇಕಂತ. ಬಟ್ ಆದ್ರೆ ದುಡ್ಡಿಲ್ಲ ನನ್ನ ಹತ್ರ, ನಮ್ ಪೇರೆಂಟ್ಸ್ ಕೈಲಿ ಓದ್ಸಕ್ಕಾಗಲ್ಲ ಅಂತೇಳಿ ಸ್ವಲ್ಪ ಜನ MBBS ತಗೊಳ್ಳೋದು ಅದೆಲ್ಲ ತಗೊಳ್ಳೋದನ್ನ ನಿಲ್ಲಿಸ್ತಾರೆ. ಓಕೆನಾ? ನೆಕ್ಸ್ಟ್ ಬಂದು ಲ್ಯಾಕ್ ಆಫ್ ನಾಲೆಡ್ಜ್ ಅಬೌಟ್ ಕೆರಿಯರ್. ಇನ್ನ ಸ್ವಲ್ಪ ಜನಕ್ಕೆ ಕೆರಿಯರ್ ಬಗ್ಗೆ ನಾಲೆಡ್ಜ್ ಕೂಡ ಇರಲ್ಲ, ನಾನು ಏನ್ ಮಾಡ್ಬೇಕು, ನೆಕ್ಸ್ಟ್ ಇನ್ನೇನ್ ಮಾಡ್ಬೇಕು ಅಂತ ಅವ್ರಿಗೆ ಯಾರಿಗೂ ಹೇಳ್ಕೊಡೋರು ಇರಲ್ಲ. ಹಾಗಾಗಿ ಇದು ಒಂದ್ ಪಾಯಿಂಟ್ ಆಗತ್ತೆ. ನೆಕ್ಸ್ಟ್ ಬಂದು ಲ್ಯಾಕ್ ಆಫ್ ಇಂಟ್ರೆಸ್ಟ್ ಅಂತಂದ್ರೆ, ಸಾಕು ನನ್ಗೆ ಈ ಕಾಲೇಜ್, ಈ ಸ್ಕೂಲ್ ಎಲ್ಲ ಸಾಕು, ಓದಿದ್ದೆಲ್ಲ ಸಾಕು, ನೆಕ್ಸ್ಟ್ ಏನಾದ್ರೂ ಒಂದ್ ಜಾಬ್ ಸಿಕ್ಕಿದ್ರೆ ಮಾಡ್ಕೊಳ್ಳೋಣ ಅಂತ ಅದ್ರಲ್ಲೂ ಸ್ವಲ್ಪ ಜನ ಇರ್ತಾರೆ. ಸೊ ದಿಸ್ ಇಸ್ ದಿ ರೀಸನ್ಸ್ ಟು ಚೂಸ್, ಸಮ್ ಆಫ್ ದಿ ರೀಸನ್ಸ್ ಟು ಚೂಸ್ ದಿ ರಾಂಗ್ ಕರಿಯರ್. ನೆಕ್ಸ್ಟ್ ಬಂದು ನಮ್ ಡ್ಯಾಡಿ ಯಾವಾಗ್ಲೂ ಹೇಳ್ತಿರ್ತಾರೆ, ಚೂಸ್ ಎ ಜಾಬ್ ಯು ಲವ್ ಅಂಡ್ ಯು ವಿಲ್ ನೆವರ್ ಹ್ಯಾವ್ ಟು ವರ್ಕ್ ಇನ್ ಯೋರ್ ಲೈಫ್ ಅಂತ. ಅಂದ್ರೆ ನೀವೇನ್ ಜಾಬ್ ಮಾಡ್ತೀರಾ ಅದನ್ನ ನೀವು ನಿಮ್ ಜಾಬ್ನ ನೀವು ಪ್ರೀತಿಸ್ಬೇಕು, ಇಲ್ಲ ಅಂತಂದ್ರೆ ಯು ವಿಲ್ ಬರ್ಡನ್ ಆಗತ್ತೆ ನಿಮ್ ವರ್ಕ್ ಎಲ್ಲ. ಯಾರ್ ಮಾಡ್ತಾರೆ? ಯು ಹ್ಯಾವ್ ಟು ಬಿ ಹ್ಯಾಪಿ ಇನ್ ಯೋರ್ ಲೈಫ್, ಆಲ್ವೇಸ್ ಹ್ಯಾಪಿ, ಯು ಹ್ಯಾವ್ ಟು ಬಿ ಹ್ಯಾಪಿ. ಸೊ ಪ್ಲೀಸ್ join what career you want to be. Okay, next bandu ivaga let me check the knowledge of yours. SSLC full form enu gotta nimge? Secondary education. Okay, PUC ಇದು? PUC University. College. Okay, good. Next MBBS to? Bachelor of Maths, Bachelor of Science. Okay, wrong. ಹೀಗೆ ಹೇಳ್ತೀನಿ ಕೇಳಿ. SSLC ಬಂದು ಸೆಕೆಂಡರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಅಂತ. ನೆಕ್ಸ್ಟ್ PUC ಬಂದು ಪ್ರೀ ಯೂನಿವರ್ಸಿಟಿ ಕಾಲೇಜ್. MBBS ಬಂದು ಬ್ಯಾಚುಲರ್ ಆಫ್ ಮೆಡಿಸಿನ್, ಬ್ಯಾಚುಲರ್ ಆಫ್ ಸರ್ಜರಿ.
ನೆಕ್ಸ್ಟ್ BE ಬಂದು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂತ. ದೀಸ್ ಆರ್ ದಿ ಸಮ್ ಎಕ್ಸಾಂಪಲ್ಸ್ ಕೊಟ್ಟಿರೋದು ನಾನು. ನೆಕ್ಸ್ಟ್ let us know detail about what after SSLC exam. ಈಗ ನೀವು SSLC ಎಕ್ಸಾಮ್ ನ ಪಾಸ್ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ನಿಮ್ ಮುಂದೆ 3 ಸ್ಟ್ರೀಮ್ ಬರುತ್ತೆ, ITI, PUC, ಡಿಪ್ಲೊಮಾ. ಈ ITI, PUC, ಡಿಪ್ಲೊಮಾ ಬಂದು ಇಂಟರ್ಮೀಡಿಯೇಟ್ ಕೋರ್ಸ್ ಅಂತ ಕರಿತೀವಿ. ಈ ಇಂಟರ್ಮೀಡಿಯೇಟ್ ಕೋರ್ಸ್ ಅಲ್ಲಿ ಯಾವ್ದಾದ್ರು ಒನ್ ನನಗೆ ಕಂಪ್ಲೀಟ್ ಮಾಡಿದ್ರೆ, ಅಂದ್ರೆ PUC ಕಂಪ್ಲೀಟ್ ಮಾಡಿದ್ರೆ ನೆಕ್ಸ್ಟ್ ಏನ್ ಬರುತ್ತೆ, ಗ್ರಾಜುಯೇಷನ್. BA, BCom, BSc, BCA, BBA, BBM, BE, BTech, MBBS. ದೀಸ್ ಆರ್ ಕಾಲ್ಡ್ ಗ್ರಾಜುಯೇಷನ್ ಕೋರ್ಸಸ್. ಇದ್ರಲ್ಲಿ ನೀವು ಯಾವ್ದಾದ್ರು ಒಂದ್ ಚೂಸ್ ಮಾಡ್ಬಿಟ್ಟು ನೆಕ್ಸ್ಟ್ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ಗೆ ಹೋಗ್ಬೋದು. ದಟ್ ಈಸ್ MA, MCom, MSc, MCA, MBA, ME, MTech, MS. These are called post graduation courses. ನೆಕ್ಸ್ಟ್ ಇವಾಗ ಡೀಟೇಲ್ ಎಕ್ಸ್ಪ್ಲೇನಿಂಗ್ ಬರೋಣ. SSLC ಆದ್ಮೇಲೆ ನಿಮ್ಗೆ PUC ಬರುತ್ತೆ. ನೆಕ್ಸ್ಟ್ ಬಂದು ಪಾಲಿಟೆಕ್ನಿಕ್ ಡಿಪ್ಲೊಮಾ, ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್ ಸೈನ್ಸ್. ನೆಕ್ಸ್ಟ್ ITI ಬರುತ್ತೆ, ಸರ್ಟಿಫಿಕೇಟ್ ಕೋರ್ಸ್ ಬರುತ್ತೆ. PUC ಬಂದು 2 years, ಪಾಲಿಟೆಕ್ನಿಕ್ ಬಂದು 3 years ಬರುತ್ತೆ. ಡಿಪ್ಲೊಮಾ ಬಂದು ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್ ಸೈನ್ಸ್ 3 years, ITI 2 years, ಸರ್ಟಿಫಿಕೇಟ್ ಕೋರ್ಸ್ ಬೇಸ್ಡ್ ಆನ್ ದೇರ್ ಕೋರ್ಸಸ್ ಇರುತ್ತೆ. PUC ಅಂದ್ರೆ ತುಂಬಾ ಜನ ಜಾಸ್ತಿ ಪ್ರಿಫರ್ ಮಾಡೋದು PUC ಆಗಿರುತ್ತೆ. ಈಗ ಬಂದು ಸರ್ಟಿಫಿಕೇಟ್ ಕೋರ್ಸಿಗೆ ಬರೋಣ. ಇಲ್ಲಿ ಇವಾಗ ನಂಗೆ ಓದೋದು ಸಾಕಾಗಿದೆಯಪ್ಪ, ಇಂಟ್ರೆಸ್ಟ್ ಎಲ್ಲ ಓದಕ್ಕೆ ಅನ್ನೋರು ಇವಾಗ ಬೇಕಿದ್ರೆ ಕೋರ್ಸ್ ತಗೋಬಹುದು, ಸರ್ಟಿಫಿಕೇಟ್ ಕೋರ್ಸ್ ತಗೊಂಡು ಜಾಬ್ಗೆ ಜಾಯ್ನ್ ಆಗ್ಬೋದು. ಆ ಕೋರ್ಸ್ ಬಂದು 3 to 6 months ಕೋರ್ಸಸ್ ಇರುತ್ತೆ. ನೆಕ್ಸ್ಟ್ ಯು ಕ್ಯಾನ್ ಟೇಕ್ ಕಂಪ್ಯೂಟರ್ ಕೋರ್ಸ್ ಆರ್ ನೆಟ್ವರ್ಕ್ ಕೋರ್ಸ್ನ ತಗೊಂಡು ಜಾಬಿಗೆ ಜಾಯ್ನ್ ಆದ್ರೆ ಓಕೆ, 1 medium ಸ್ಯಾಲ್ರಿ ಸಿಗತ್ತೆ ನಿಮ್ಗೆ. ನೆಕ್ಸ್ಟ್ ಬಂದು PUC ಅಲ್ಲಿ ಡೀಟೇಲ್ ಇನ್ಫಾರ್ಮೇಶನ್ ತಗೊಳ್ಳೋಣ. PUC ಅಲ್ಲಿ ಆರ್ಟ್ಸ್ ಬರುತ್ತೆ, ಸೈನ್ಸ್ ಬರುತ್ತೆ. ಆರ್ಟ್ಸ್ ಅಂದ್ರೆ ಕನ್ನಡದಲ್ಲಿ ಕಲೆ ಅಂತ ಕರಿತೀವಿ, ಕಾಮರ್ಸ್ ಅಂದ್ರೆ ವಾಣಿಜ್ಯ, ಸೈನ್ಸ್ ಅಂತಂದ್ರೆ ವಿಜ್ಞಾನ. ಈಗ ಫಸ್ಟ್ PUC ಆರ್ಟ್ಸ್ ಕಾಂಬಿನೇಷನ್ ನೋಡೋಣ. PUC ಆರ್ಟ್ಸ್ ಕಾಂಬಿನೇಷನ್ ಅಲ್ಲಿ 4+2 ಸಬ್ಜೆಕ್ಟ್ಸ್ ಇರುತ್ತೆ. 4+2 ಸಬ್ಜೆಕ್ಟ್ಸ್ ಅಂತಂದ್ರೆ ಇಲ್ಲಿ HESP, ಹಿಸ್ಟ್ರಿ, ಎಕನಾಮಿಕ್ಸ್, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್. HELP ಅಂತಂದ್ರೆ ಹಿಸ್ಟ್ರಿ, ಎಕನಾಮಿಕ್ಸ್, ಲಾಜಿಕ್, ಪೊಲಿಟಿಕಲ್ ಸೈನ್ಸ್ ಅಂತ ಬರುತ್ತೆ. ನೆಕ್ಸ್ಟ್ HEPK ಅಂದ್ರೆ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಕರ್ನಾಟಿಕ್ ಮ್ಯೂಸಿಕ್ ಬರುತ್ತೆ. It deals with the subject like history, economics, geography, Carnatic music, etc. Here, if you complete any one of the degrees, ಇದ್ರಲ್ಲಿ ಯಾವ್ದಾದ್ರು ಒಂದು ಡಿಗ್ರಿನ ಕಂಪ್ಲೀಟ್ ಮಾಡಿದ್ರೆ ನೆಕ್ಸ್ಟ್ ಯು ವಿಲ್ ಗೆಟ್ PUC ಆರ್ಟ್ಸ್ ಪಾಸ್ ಮಾಡಿದ್ರೆ 2 years ಇರುತ್ತೆ. ನೆಕ್ಸ್ಟ್ ಯು ವಿಲ್ ಗೆಟ್ DED. DED ಅಂತಂದ್ರೇನು? DED ಬಂದು ಡಿಪ್ಲೊಮಾ ಇನ್ ಎಜುಕೇಶನ್. ಇದು ಬಂದು 2 years ಆಗಿರುತ್ತೆ. ಇಲ್ಲಿ ನೀವು ಪ್ರೈಮರಿ ಲೆವೆಲ್, ನರ್ಸರಿ ಲೆವೆಲ್ ಟೀಚಿಂಗ್ ಕೋರ್ಸ್ನ ತಗೊಂಡು ಟೀಚರ್ ಆಗಿ ವರ್ಕ್ ಮಾಡ್ಬೋದು. ನೆಕ್ಸ್ಟ್ ಬಂದು LLB ಅಂದ್ರೆ ಲಾಯರ್. ಇದು ಬಂದು 5 years ಆಗತ್ತೆ. ನೆಕ್ಸ್ಟ್ ಬಂದು BA, ಬ್ಯಾಚುಲರ್ ಆಫ್ ಆರ್ಟ್ಸ್, 3 years ಕೋರ್ಸ್, ಇದು ಡಿಗ್ರಿ ಕೋರ್ಸ್. ನೆಕ್ಸ್ಟ್ BBA ಬಂದು ಬ್ಯಾಚುಲರ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, ಇದು ಬಂದು 3 years. ನೆಕ್ಸ್ಟ್ ಬಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ 3 years. ಈ ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನ್ ಹೇಳ್ಕೊಡ್ತಾರೆ, ಹೇಗೆ ವರ್ಕ್ ಮಾಡಬೇಕು, ಹೇಗೆ ಮೇಂಟೈನ್ ಮಾಡಬೇಕು, ಎಕ್ಸೆಟ್ರಾ ಈ ತರ ದೇ ವಿಲ್ ಟೀಚ್. ನೆಕ್ಸ್ಟ್ ಬಂದು ಫ್ಯಾಷನ್ ಡಿಸೈನಿಂಗ್ ಎಲ್ಲ ಗೊತ್ತಿದೆ ಅಂತ ಅನ್ಕೋತೀನಿ. ಇದು ಬಂದು 2 years ಕೋರ್ಸ್ ಇರತ್ತೆ. ನೆಕ್ಸ್ಟ್ ಇಫ್ ಯು ಪಾಸ್ ಎನಿ ಒನ್ ಆಫ್ ದಿ ಡಿಗ್ರಿ ಅಬೋವ್, ಇದರಲ್ಲಿ ಯಾವ್ದಾದ್ರು ಒಂದು ಡಿಗ್ರಿನ ಪಾಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ BA ಎಕ್ಸಾಮ್ ಕಟ್ಟಿರ್ತೀರಾ, BAದಲ್ಲಿ ಪಾಸ್ ಆಗತ್ತೆ. ನೆಕ್ಸ್ಟ್ ಏನು, BA 3 years ಕಂಪ್ಲೀಟ್ ಮಾಡಿರ್ತೀರಾ ಕೋರ್ಸ್ನ. ನೆಕ್ಸ್ಟ್ ಬಂದು MA ಬರುತ್ತೆ. MA ಅಂದ್ರೆ ನೆಕ್ಸ್ಟ್ MA ಬರುತ್ತೆ. ನೆಕ್ಸ್ಟ್ B.Ed,
ಬ್ಯಾಚುಲರ್ ಇನ್ ಎಜುಕೇಶನ್ UPSC KPSC ಎಕ್ಸಾಮ್ನ ಬರೀಬೋದು ನೀವು. ನೆಕ್ಸ್ಟ್ ಬಂದು LLB ಬಂದು 2 years. ನೆಕ್ಸ್ಟ್ LLM ಬಂದು 2 years ಇರತ್ತೆ. ನೆಕ್ಸ್ಟ್ ಬಂದು ಜರ್ನಲಿಸಮ್ ಇರತ್ತೆ. ಹಿಯರ್ MA ಆದ್ಮೇಲೆ PG ಕೋರ್ಸಸ್ ಇರುತ್ತೆ. PG ಕೋರ್ಸಸ್ 1 to 2 years ಕಂಪ್ಲೀಟ್ ಮಾಡಾದ್ಮೇಲೆ PhD ತಗೋಬಹುದು. PhD ಆದ್ಮೇಲೆ 3 to 4 years ಹಿಯರ್ ಯು ಕ್ಯಾನ್ ಜಾಯಿನ್ ರಿಸರ್ಚಿಗಾಗಿರ್ಬೋದು, ಕಾಲೇಜ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ಬೋದು, ಹೈಯರ್ ಎಜುಕೇಶನ್ ಕಾಲೇಜಲ್ಲಿ ನೀವು ವರ್ಕ್ ಮಾಡ್ಬೋದು. ನೆಕ್ಸ್ಟ್ ಬಂದು ಫಾಸ್ಟ್ ಆಗ್ತಿದ್ಯಾ ಹೇಳ್ತಿರೋದು? No, Yes, ma'am. ma'am. ಫಾಸ್ಟ್ ಆಗ್ತಿದೆ ಅಂತ ಹೇಳಿ, ಸ್ಲೋ ಮಾಡ್ತೀನಿ. ಫಾಸ್ಟ್ ಆಗ್ತಿದೆ ಮ್ಯಾಮ್. ಓಕೆ, ಅದಿಸ್ ಓಕೆ. ನೆಕ್ಸ್ಟ್ ಇವಾಗ PUC ಕಾಮರ್ಸ್ ಕಾಂಬಿನೇಷನ್. PUC ಕಾಮರ್ಸ್ ಕಾಂಬಿನೇಷನ್ ಅಲ್ಲಿ 4+2 ಸಬ್ಜೆಕ್ಟ್ಸ್ ಇರುತ್ತೆ. ಈ 4 ಸಬ್ಜೆಕ್ಟ್ ಬಂದು ಇಲ್ಲಿ ಮೆನ್ಷನ್ ಮಾಡಿದಾರಲ್ಲ, HEBA, CEBA, SEBA, ಎಕನಾಮಿಕ್ಸ್, ಜಿಯೋಗ್ರಫಿ, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆಂಟ್ಸ್, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ, ಕಂಪ್ಯೂಟರ್ ಸೈನ್ಸ್, ಈ ತರ ಕೋರ್ಸಸ್ ಇರುತ್ತೆ. ಈ ಫೋರ್ ಕಾಂಬಿನೇಷನ್ಸ್ ಜೊತೆಗೆ +2 ಸಬ್ಜೆಕ್ಟ್ ಆಡ್ ಆಗತ್ತೆ. ಅದ್ ಯಾವ್ದು ಅಂತಂದ್ರೆ ಇಂಗ್ಲಿಷ್ ಒಂದು ಕಾಮನ್ ಇದ್ದೇ ಇರತ್ತೆ. ಅದ್ರ ಜೊತೆಗೆ ಯು ಕ್ಯಾನ್ ಚೂಸ್ ಕನ್ನಡ ಆರ್ ಹಿಂದಿ ಆರ್ ಸಂಸ್ಕೃತ್, ಈ ಮೂರಲ್ಲಿ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ತಗೋಬೇಕಾಗತ್ತೆ. ಫಸ್ಟ್ ನೀವ್ ಏನ್ ಇಂಪಾರ್ಟೆಂಟ್ ಥಿಂಗ್ ಮಾಡ್ಬೇಕಂತಂದ್ರೆ, ನೀವ್ ಯಾವ ಕೋರ್ಸ್ನ ಯಾವ ಕಾಂಬಿನೇಷನ್ ನ ಸೆಲೆಕ್ಟ್ ಮಾಡ್ಬೇಕು, ನನ್ಗೆ ಯಾವ್ದು ಇಷ್ಟ ಆಗತ್ತೆ ಅವ್ರ ನನ್ಗೆ ಯಾವ್ದು ಈಸಿ ಆಗತ್ತೆ ಅದನ್ನ ನೀವು ತಗೋಬೇಕು. ಅದಾದ್ಮೇಲೆ ಒಳ್ಳೆ ಕಾಲೇಜ್ ನ ಸೆಲೆಕ್ಟ್ ಮಾಡ್ಬೇಕು. ನಿಮ್ ಸರೌಂಡಿಂಗ್ಸ್ ಅಲ್ಲಿ ಯಾವ ಕಾಲೇಜ್ ಚೆನ್ನಾಗಿದೆ, ಆರ್ ಎಲ್ಸ್ ನಿಮ್ಗಿಂತ ಕಾಲೇಜ್ಗೆ ಹೋಗ್ಬೇಕಂತ ಡ್ರೀಮ್ ಇರುತ್ತಲ್ಲ, ಕ್ಯಾನ್ ಜಾಯಿನ್ ದಟ್ ಕಾಲೇಜ್ ಟು. ನೆಕ್ಸ್ಟ್ ಬಂದು ಕಾಮರ್ಸ್. ನೆಕ್ಸ್ಟ್ ಕಾಮರ್ಸ್ ಅಲ್ಲಿ ಯಾವ್ದು ಕೋರ್ಸಸ್ ಇದೆ ಅಂತ ನೋಡೋಣ. SSLC ಎಕ್ಸಾಮ್ ಬರ್ದಿರ್ತೀರಾ. ನೆಕ್ಸ್ಟ್ PUC ಕಾಮರ್ಸ್ ನ ಇವಾಗ PUC ಕಾಮರ್ಸ್ ಕಂಪ್ಲೀಟ್ ಆಗಿರುತ್ತೆ 2 years. ಅದಾದ್ಮೇಲೆ ನಿಮ್ಗೆ D.Ed ಬರುತ್ತೆ. D.Ed ಬಂದು 2 years, ಸೇಮ್ ಅವಾಗ್ಲೇ ಹೇಳಿದ್ನಲ್ಲ ಆ ತರ. ನೆಕ್ಸ್ಟ್ CA ಬಂದು 2 years. ಇದನ್ನ ನಾವು CPT ಎಕ್ಸಾಮ್ ಮುಖಾಂತರ ಎಕ್ಸಾಮ್ ಬರ್ದು ನೆಕ್ಸ್ಟ್ CAಗೆ ಎಂಟರ್ ಆಗ್ತೀವಿ. ನೆಕ್ಸ್ಟ್ ಬಂದು BCom ಬಂದು ದಿಸ್ ಇಸ್ 3 years. ನೆಕ್ಸ್ಟ್ ಬಂದು ಬ್ಯಾಂಕಿಂಗ್ ಎಕ್ಸಾಮ್ ನ ಯು ಕ್ಯಾನ್ ರೈಟ್ ಬ್ಯಾಂಕಿಂಗ್ ಎಕ್ಸಾಮ್ ಅಂಡ್ ಯು ಕ್ಯಾನ್ ಜಾಯಿನ್ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ಬೋದು ನೀವು. ನೆಕ್ಸ್ಟ್ ಬಂದು BBA ಬಂದು 3 years. ನೆಕ್ಸ್ಟ್ ಬಂದು BBM, ದಿಸ್ ಇಸ್ ಆಲ್ಸೋ 3 years. ನೆಕ್ಸ್ಟ್ BCA 3 years. BCA ಬಂದು ಪ್ಯೂರ್ಲಿ ರಿಲೇಟೆಡ್ ಟು ಕಂಪ್ಯೂಟರ್ ಅಂಡ್ ನೆಟ್ವರ್ಕ್ ಸಬ್ಜೆಕ್ಟ್. ಓಕೆನಾ? ಈ ಕಾಮರ್ಸ್ ಅಲ್ಲಿ ಏನ್ ಹೇಳ್ಕೊಡ್ತಾರೆ ಅಂದ್ರೆ, ದೇ ವಿಲ್ ಟೀಚ್ ಹೌ ಟು ರನ್ ದಿ ಬಿಸ್ನೆಸ್ ಅಂಡ್ ವಾಟ್ ಆರ್ ದಿ ಸ್ಕಿಲ್ಸ್ ನೀಡೆಡ್. ಇದನ್ನೆಲ್ಲ ನಿಮ್ಗೆ ಕಾಮರ್ಸ್ ಡಿಗ್ರಿ ಲೆವೆಲ್ ಕಾಮರ್ಸ್ ಅಲ್ಲಿ ಹೇಳ್ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ if you pass any one of the degree mentioned above, ಈ ಡಿಗ್ರಿ ಇರತ್ತಲ್ಲ, ಈ BBA, BCM, BCom, BBA, D.Ed ಬರಲ್ಲ, ಇದ್ರಲ್ಲಿ ನೀವು ಯಾವ್ದಾದ್ರು ಎಕ್ಸಾಮ್ನ ಪಾಸ್ ಮಾಡಿರ್ತೀರ. ಅದಾದ್ಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ? ಫಾರ್ ಎಕ್ಸಾಂಪಲ್ BCom ಬಂದು 3 years ಇರುತ್ತೆ. ಅದಾದ್ಮೇಲೆ ನೀವು MBA ಮಾಡ್ಬೋದು. MBA ಅಂತಂದ್ರೇನು? ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಇದು ಬಂದು 2 years ಕೋರ್ಸ್ ಇರುತ್ತೆ. MBA ಆದ್ಮೇಲೆ ನೀವು ಯು ಕ್ಯಾನ್ ಜಾಯಿನ್ ಕಂಪ್ನಿಗೆ ಜಾಯಿನ್ ಆಗ್ಬೋದು. ಹ್ಯೂಜ್ ಡಿಮ್ಯಾಂಡ್ ಇದೆ ಬಿಸ್ನೆಸ್ ಫೀಲ್ಡ್ ಅಲ್ಲಿ. ನೆಕ್ಸ್ಟ್ ಬಂದು CA ಬಂದು 2 to 3 years ಇರುತ್ತೆ. ಚಾರ್ಟೆಡ್ ಅಕೌಂಟ್, ಇದು ಕೂಡ CPT ಎಕ್ಸಾಮ್ ಮುಖಾಂತರ ಎಕ್ಸಾಮ್ ಬರ್ಬಿಟ್ಟು ಚಾರ್ಟೆಡ್ ಅಕೌಂಟ್ಗೆ ಜಾಯಿನ್ ಆಗ್ಬೋದು. ನೆಕ್ಸ್ಟ್ ಬಂದು B.Ed ಬಂದು 1 year ಕೋರ್ಸ್ ಇದು. ಇದಾದ್ಮೇಲೆ ನೀವು ಹೈಸ್ಕೂಲ್ ಟೀಚರ್ ಆಗ್ಬೋದು. ಯು ಕ್ಯಾನ್ ಜಾಯಿನ್ ಹೈಸ್ಕೂಲ್ ಟೀಚರ್. ನೆಕ್ಸ್ಟ್ LLB ಬಂದು 2 year. ಯಾಕಂದ್ರೆ ನೀವು ಡೈರೆಕ್ಟ್ LLBಗೆ ಜಾಯಿನ್ ಆಗ್ತೀನಿ ಅಂತಂದಿದ್ರೆ 5 years ಇರ್ತಿತ್ತು.
ಬಟ್ ಈ ಡಿಗ್ರಿ ಕಂಪ್ಲೀಟ್ ಮಾಡಿ LLB ಬಂದಿರ ಅಂತಂದ್ರೆ LLB 2 year ಇರುತ್ತೆ. LLB ಮುಗಿಸಾದ್ಮೇಲೆ ಯು ಕ್ಯಾನ್ ಜಾಯಿನ್ LLM. It is also 2 years. ನೆಕ್ಸ್ಟ್ ಬಂದು KPSC UPSC ಎಕ್ಸಾಮ್. KPSC UPSC ಎಕ್ಸಾಮ್ UPSC ಎಕ್ಸಾಮ್ ಬರೆದ್ರೆ ಏನೇನಾಗತ್ತೆ ಅಂತ ಗೊತ್ತಾ? ಏನೇನಾಗ್ಬೋದು ಅಂತ? ಯಾರಾದ್ರೂ ಹೇಳಿ. IAS ಬರಬೇಕು. IPS ಎಕ್ಸಾಮ್ IPS ಆಗ್ಬೋದು. ನಾನು ಅಂದ್ರೆ KPSC ಇಲ್ಲ UPSC ಬರಿಬೇಕು. UPSC ಎಕ್ಸಾಮ್ ಬರೆದ್ರೆ ಯು ಕ್ಯಾನ್ ಜಾಯಿನ್ IAS IPS. KPSC ಅಂತಂದ್ರೆ ಈ ಕರ್ನಾಟಕ ಲೆವೆಲ್ ಅಲ್ಲಿ ಯು ಕ್ಯಾನ್ ರೈಟ್ ಪೊಲೀಸ್ ಎಕ್ಸಾಮ್, FDA ಎಕ್ಸಾಮ್ ಆ ಥರ ಇರುತ್ತೆ. ತುಂಬಾ ಸ್ಕೋಪ್ ಇದೆ ಇವಾಗ. KPSC UPSC ಇರ್ಬೋದು, ಆಲ್ ದಿಸ್ ಇದೆಲ್ಲ ಸ್ಕೋಪ್. MBA ಸ್ಕೋಪ್ ಇದೆ, CA ಸ್ಕೋಪ್ ಇದೆ, KPSC ಸ್ಕೋಪ್ ಇದೆ ಜಾಸ್ತಿ. ನೆಕ್ಸ್ಟ್ PUC ಸೈನ್ಸ್. PUC ಸೈನ್ಸ್ ಕಾಂಬಿನೇಷನ್ ಬಂದು 4+2 ಸಬ್ಜೆಕ್ಟ್ ಬರುತ್ತೆ. ಈ 4+2 ಈ 4 ಕಾಂಬಿನೇಷನ್ಸ್ ಯಾವ್ದು ಅಂತಂದ್ರೆ PCMB ಬರುತ್ತೆ, ಅಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯೋಲಜಿ. ಈ PCMB ತಗೊಂಡ್ರೆ ಯಾವ್ದಕ್ಕೆ ಹೆಲ್ಪ್ ಆಗತ್ತೆ? MBBS ಮಾಡ್ಬೋದು PCMB ತಗೊಂಡು, PCMB ಮುಖಾಂತರ. ನೆಕ್ಸ್ಟ್ PCMB ಮಾಡಿದ್ರೆ MBBS ಮಾಡ್ಬೋದು. ನೆಕ್ಸ್ಟ್ BSc ಅಗ್ರಿಕಲ್ಚರ್ಗೆ ಇಂಪಾರ್ಟೆಂಟ್ ಆಗತ್ತೆ. ನೆಕ್ಸ್ಟ್ PCMC ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಕಂಪ್ಯೂಟರ್ ಸೈನ್ಸ್. ಈ ಕೋರ್ಸ್ ನಿಮ್ಗೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಹೆಲ್ಪ್ ಆಗುತ್ತೆ. ಯಾರು CS ತಗೊಬೇಕು, ಕಂಪ್ಯೂಟರ್ ಸೈನ್ಸ್ ತಗೊಬೇಕಂತ ಅನ್ಕೊಂಡಿದ್ದೀರಾ ಇಂಜಿನಿಯರಿಂಗ್ ಅಲ್ಲಿ, ಅವ್ರಿಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ PCME ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಎಲೆಕ್ಟ್ರಾನಿಕ್ಸ್ ಇದು ಕೂಡ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ PCMS ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಸ್ಟ್ಯಾಟಿಸ್ಟಿಕ್ಸ್ ಹೀಗೆ ಎಕ್ಸೆಟ್ರಾ. ಈಗ PUC ಅಲ್ಲಿ ಇಲ್ಲಿ ಯಾವ್ದಾದ್ರು ಒಂದು ಕಾಂಬಿನೇಷನ್ ತಗೊಂಡಿರ್ತೀರ ಅನ್ಕೊಳ್ಳಿ, PCMB, PCMC, PCME. ಈ ಕಾಂಬಿನೇಷನ್ ತಗೊಂಡಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೋದು? MBBS ಮಾಡ್ಬೋದು. PUC ಸೈನ್ಸ್ ಆದ್ಮೇಲೆ MBBS ಮಾಡ್ಬೋದು. ಅದ್ ಬಂದು 5.5 years, 5.5 years ಆಗತ್ತೆ. ನೆಕ್ಸ್ಟ್ ಬಂದು BDS ಅಂದ್ರೆ ಡೆಂಟಲ್ ಸರ್ಜನ್, ಅದ್ ಬಂದು 5 years ಆಗತ್ತೆ. BTech ಬಂದು 4 years. ನೆಕ್ಸ್ಟ್ BArch 5 years, Bachelor in Architecture, it is 4 years. ನೆಕ್ಸ್ಟ್ ಬಂದು BE, ನೆಕ್ಸ್ಟ್ BSc 3 years, BCA 3 years, ಫಾರ್ಮಸಿ ಇವಾಗ ತುಂಬಾ ಸ್ಕೋಪ್ ಇದೆ. ಫಾರ್ಮಸಿ ಮಾಡಿದ್ರೆ ನೀವು ಯು ಕ್ಯಾನ್ ಕೀಪ್ ಮೆಡಿಕಲ್ ಇರ್ಬೋದು, ಆರ್ ಎಲ್ಸ್ ಡ್ರಗ್ ಆಫೀಸರ್ ಆಗ್ಬೋದು, ಅಥವಾ ರಿಸರ್ಚ್ ಫೀಲ್ಡ್ ಹೋಗ್ಬೋದು ಮೆಡಿಸಿನ್ಸ್. ಡಿ ಫಾರ್ಮಾ ಮಾಡಿದ್ರೆ ಯು ಕ್ಯಾನ್ ಕೀಪ್ ಮೆಡಿಕಲ್. ಬಿ ಫಾರ್ಮಾ ಮಾಡಿ ಎಂ ಫಾರ್ಮಾ ಮಾಡಿದ್ರೆ ತುಂಬಾ ಸ್ಕೋಪ್ ಇದೆ. ನೆಕ್ಸ್ಟ್ ಬಂದು BSc ಅಲ್ಲಿ ನಿಮ್ಗೆ BSc ಅಗ್ರಿಕಲ್ಚರ್ ಇದೆ. ನೆಕ್ಸ್ಟ್ BSc ಅಲ್ಲಿ ಕಾಮನ್ PCM ತಗೋಬಹುದು, PCB ಬಯೋಟೆಕ್ನಾಲಜಿ. ನೆಕ್ಸ್ಟ್ ಬಂದು BTech ಇಟ್ ಈಸ್ ಈಕ್ವಿವೆಲೆಂಟ್ ಟು ಇಂಜಿನಿಯರಿಂಗ್. ಆದ್ರೆ ಈ ಇಂಜಿನಿಯರಿಂಗ್ ಕಾಲೇಜಸ್ ಎಲ್ಲ ಏನಂತಂದ್ರೆ ಯೂನಿವರ್ಸಿಟಿ ಅಂಡರ್ ಅಲ್ಲಿ ಬರುತ್ತೆ. ಬಟ್ BTech ಬಂದು ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ ಅಂಡರ್ ಅಲ್ಲಿ BTech ಕಾಲೇಜಸ್ ಬರುತ್ತೆ. ನೆಕ್ಸ್ಟ್ ಬಂದು BArch ಅಂತಂದ್ರೆ ಆರ್ಕಿಟೆಕ್ಚರ್. ಇಲ್ಲಿ ನೀವು ಡಿಸೈನ್ಸ್ ಆಗಿರ್ಬೋದು, ಲೇಔಟ್ ಆಗಿರ್ಬೋದು, ಬಿಲ್ಡಿಂಗ್ಸ್ ಆಗಿರ್ಬೋದು, ಬಿಲ್ಡಿಂಗ್ಸ್ ಅದ್ರೆಲ್ಲ BArch ಅಲ್ಲಿ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಬಂದು ಹೈಯರ್ ಎಜುಕೇಶನ್. ನೆಕ್ಸ್ಟ್ ಬಂದು ಇಲ್ಲಿ ಹೈಯರ್ ಎಜುಕೇಶನ್ MBBS ಆದ್ಮೇಲೆ ಏನ್ ಮಾಡ್ಬೇಕು, BTech ಆದ್ಮೇಲೆ ಏನ್ ಮಾಡ್ಬೇಕು, ಇಂಜಿನಿಯರಿಂಗ್ ಆದ್ಮೇಲೆ ಏನ್ ಮಾಡ್ಬೇಕು, ಮೇಲೆ ಏನು ಹೇಳ್ತೀನಿ.
MBBS ಆದ್ಮೇಲೆ ಯು ಕ್ಯಾನ್ ಟೇಕ್ MD ಅಂತಂದ್ರೆ ಡಾಕ್ಟರ್ ಆಫ್ ಮೆಡಿಸಿನ್. ನೆಕ್ಸ್ಟ್ MS ಅಂತಂದ್ರೆ ಮಾಸ್ಟರ್ ಆಫ್ ಸರ್ಜರಿ. MD ಬಂದು MBBS 5.5 ಇಯರ್ಸ್, ಅದಾದ್ಮೇಲೆ 2 ಇಯರ್ಸ್ ಮಾಡಿದ್ರೆ ಯು ಕ್ಯಾನ್ ಬಿಕಮ್ ಡಾಕ್ಟರ್. MBBS 5.5 ಇಯರ್ಸ್ ಆದ್ಮೇಲೆ 2 ಇಯರ್ಸ್ ಮಾಡಿದಾಗ ಯು ಕ್ಯಾನ್ ಬಿಕಮ್ ಸರ್ಜನ್ ಆಗ್ಬೋದು. ನೆಕ್ಸ್ಟ್ ಬಿಟೆಕ್ 4 ಇಯರ್ಸ್ ಇರುತ್ತೆ. ಬಿಟೆಕ್ ಆದ್ಮೇಲೆ ಯು ಕ್ಯಾನ್ ಜಾಯಿನ್ ಎಮ್ ಟೆಕ್ ಬಂದು 2 ಇಯರ್ಸ್. ನೆಕ್ಸ್ಟ್ BE ಆದ್ಮೇಲೆ ಇಂಜಿನಿಯರಿಂಗ್ ಕಾಲೇಜ್ ಇದು. BE ಆದ್ಮೇಲೆ ನೆಕ್ಸ್ಟ್ ME ಮಾಡ್ಬೋದು, ಮಾಸ್ಟರ್ ಡಿಗ್ರಿ. ನೆಕ್ಸ್ಟ್ ಬಂದು ಇದು 2 ಇಯರ್ಸ್ ಇರುತ್ತೆ. ME ಮಾಡಾದ್ಮೇಲೆ ಯು ಕ್ಯಾನ್ ಜಾಯಿನ್ ಲೆಕ್ಚರರ್ ಆಗಿ ಜಾಯಿನ್ ಆಗ್ಬೋದು. ಆರ್ ಎಲ್ಸ್ ME ಆದ್ಮೇಲೆ PG ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಕೋರ್ಸ್ ಸಬ್ಜೆಕ್ಟ್ ತಗೊಂಡು ನೀವು PG ಮಾಡ್ಕೊಂಡು PhD ಮಾಡಾದ್ಮೇಲೆ ರಿಸರ್ಚ್ ಫೀಲ್ಡ್ ಹೋಗ್ಬೋದು, ಹೀಗೆ ಎಕ್ಸೆಟ್ರಾ. ನೆಕ್ಸ್ಟ್ BSc 3 ಇಯರ್ಸ್. ನೆಕ್ಸ್ಟ್ BSc ಆದ್ಮೇಲೆ ಯು ಕ್ಯಾನ್ ಜಾಯಿನ್ MSc ಆದ್ಮೇಲೆ ನೀವು ಟೀಚರ್ ಆಗ್ಬೋದು, ಲೆಕ್ಚರರ್ ಆಗ್ಬೋದು. ಇದು ಬಂದು 2 ಇಯರ್ಸ್ ಕೋರ್ಸ್. ನೆಕ್ಸ್ಟ್ ಆದ್ಮೇಲೆ BCA ಬಂದು 3 ಇಯರ್ಸ್. BC ಆದ್ಮೇಲೆ MCM ಮಾಡ್ಕೊಬಹುದು, ಇದು ಬಂದು 2 ಇಯರ್ಸ್. ಈಗ ನಾವು PUC ಅಲ್ಲಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಹೇಳಾಯ್ತು. ನೆಕ್ಸ್ಟ್ ಬಂದು ಡಿಪ್ಲೊಮಾ. 10th ಆದ್ಮೇಲೆ PUC ಆದ್ಮೇಲೆ ನೆಕ್ಸ್ಟ್ ಆಪ್ಷನ್ ನಿಮಗೆ ಸಿಗೋದು ಡಿಪ್ಲೊಮಾ ಬಂದು 3 ಇಯರ್ಸ್ ಕೋರ್ಸ್. ಇದು ಡಿಪ್ಲೊಮಾದಲ್ಲಿ ಏನೇನ್ ತಗೋಬಹುದು ಅಂತಂದ್ರೆ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್, ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಫ್ಯಾಷನ್ ಟೆಕ್ನಾಲಜಿ, ಆಟೋಮೊಬೈಲ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಬಯೋಮೆಡಿಕಲ್, ಬಯೋಟೆಕ್ನಾಲಜಿ ಇದೆ. ನೆಕ್ಸ್ಟ್ ಬಂದು ಇಟ್ ಈಸ್ ಇಂಜಿನಿಯರಿಂಗ್ ಅಲ್ಲಿ ಏನೇನ್ ಸಬ್ಜೆಕ್ಟ್ ಇರುತ್ತೆ ಲೈಕ್ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಇರುತ್ತೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇರುತ್ತೆ, ಸಿವಿಲ್ ಇಂಜಿನಿಯರಿಂಗ್ ಇರುತ್ತೆ, ಆಮೇಲೆ IS ಇರುತ್ತೆ, ಅದಾದ್ಮೇಲೆ ಇನ್ಫಾರ್ಮೇಶನ್ ಸೈನ್ಸ್ ಇರುತ್ತೆ. ಅದೇ ತರ ಇಲ್ಲಿ ಡಿಪ್ಲೊಮಾ ಕಾಲೇಜಲ್ಲಿ ಬೇಸಿಕ್ಸ್ ಹೇಳ್ಕೊಡ್ತಾರೆ, ಕಂಪ್ಯೂಟರ್ ಸೈನ್ಸ್, ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಈ ಡಿಪ್ಲೊಮಾಗೆ ಜಾಯಿನ್ ಆದ್ರೆ ಒಂದು ಡಿಮೆರಿಟ್ ಕೂಡ ಇದೆ, ಮೆರಿಟ್ ಕೂಡ ಇದೆ. ಡಿಮೆರಿಟ್ ಏನಪ್ಪಾ ಅಂತಂದ್ರೆ ಈಗ ನೀವು ಡಿಪ್ಲೊಮಾ ಎಕ್ಸಾಮ್ ಬರ್ದಿರ್ತೀರಾ. ಡಿಪ್ಲೊಮಾ ಎಕ್ಸಾಮ್ ಬರ್ದಾದ್ಮೇಲೆ CET ಎಕ್ಸಾಮ್ ಮುಗಿಸ್ಕೊಂಡು ಇಂಜಿನಿಯರಿಂಗ್ ಕಾಲೇಜಿಗೆ ಎಂಟರ್ ಆಗ್ತೀರಾ. ಅವಾಗ ನೀವು M1, M2, M3, M4 ಅಂತ ಸಬ್ಜೆಕ್ಟ್ ಇರುತ್ತೆ. M3, M4 ವಿತ್ ನಿಮ್ ಫ್ರೆಂಡ್ಸ್ ಜೊತೆ ಅಂತಂದ್ರೆ PUC ಜಾಯಿನ್ ಆಗಿ ಇಂಜಿನಿಯರಿಂಗ್ ಎಂಟರ್ ಆಗಿರ್ತೀರಲ್ವಾ, ಅವ್ರ ಜೊತೆಗೆ M3, M4 ಬರ್ತೀರ. ಅದ್ರ ಜೊತೆಗೆ ನೀವು M1 and M2 ಬರಿಬೇಕಾಗತ್ತೆ. M1 and M2 ಎಕ್ಸಾಮ್ ನ ಪಾಸ್ ಮಾಡ್ಬೇಕು ನೀವು. ಮೆರಿಟ್ ಅಂತ ಏನಪ್ಪಾ ಅಂತಂದ್ರೆ ನೀವು ಆಲ್ರೆಡಿ ಬೇಸಿಕ್ಸ್ ನ ಕಲ್ತಿರ್ತೀರಾ ಡಿಪ್ಲೊಮಾದಲ್ಲಿ, ಕಂಪ್ಯೂಟರ್ ಸೈನ್ಸ್ ಬಗ್ಗೆ, ಸಿವಿಲ್ ಇಂಜಿನಿಯರಿಂಗ್ ಬಗ್ಗೆ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಬಗ್ಗೆ, ಇದೇ ತರ. ನೆಕ್ಸ್ಟ್ ಬಂದು ITI 2 ಇಯರ್ಸ್. ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್ ಸೈನ್ಸ್. ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್ ಸೈನ್ಸ್ ಬಂದು 3 ಇಯರ್ಸ್ ಇರುತ್ತೆ. ಇದ್ರಲ್ಲಿ ಯಾವ್ಯಾವ ಕೋರ್ಸ್ ಬರುತ್ತೆ ಅಂದ್ರೆ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, ಮೆಡಿಕಲ್ ಎಕ್ಸ್ರೇ ಟೆಕ್ನಾಲಜಿ, ಮೆಡಿಕಲ್ ರೆಕಾರ್ಡ್ಸ್ ಟೆಕ್ನಾಲಜಿ, ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಡಯಾಲಿಸಿಸ್ ಟೆಕ್ನಾಲಜಿ, ಹೆಲ್ತ್ ಇನ್ಸ್ಪೆಕ್ಟರ್, ನೆಕ್ಸ್ಟ್ ಡೆಂಟಲ್ ಮೆಕ್ಯಾನಿಕ್, ಡೆಂಟಲ್ ಹೈಜೀನ್. ಇವಾಗ ನೀವು ಲ್ಯಾಬ್ ಟೆಕ್ನಿಷಿಯನ್ಸ್ ಅಂತೆಲ್ಲ ಕೇಳಿರ್ತೀರಲ್ವಾ, ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ಬೋದು, ಡಯಾಗ್ನೋಸ್ಟಿಕ್ಸ್ ಇರ್ಬೋದು, ಇವರೆಲ್ಲ ಡಿಪ್ಲೊಮಾ ಇನ್ ಪ್ಯಾರಾಮೆಡಿಕಲ್ ಸೈನ್ಸ್ 3 ಇಯರ್ಸ್ ಓದ್ಬಿಟ್ಟು ಜಾಯಿನ್ ಆಗಿರ್ತಾರೆ. ಇದು ಕೂಡ ಸ್ಕೋಪ್ ಇದೆ. ನೆಕ್ಸ್ಟ್ ಬಂದು ITI ಬಂದು 2 ಇಯರ್ಸ್. ITI ಅಲ್ಲಿ ನೀವು ನೋಡಿ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ನ ನೀವು ಓದ್ಬೋದು, ಲೈಕ್ ITI ವೆಲ್ಡ್, ITI ಆಟೋಮೊಬೈಲ್, ITI ಅಲ್ಲಿ ಮೆಕ್ಯಾನಿಕಲ್, ಸಿವಿಲ್, ಫಿಟ್ಟರ್, ಟರ್ನರ್, ಎಲೆಕ್ಟ್ರಿಷಿಯನ್, ಆರ್ಕಿಟೆಕ್ಚರಲ್ ಅಸಿಸ್ಟೆಂಟ್, ಅಟೆಂಡೆಂಟ್, ಆಪರೇಟರ್. Here you can join as soon as complete your study. ನಿಮ್ 2 ಇಯರ್ಸ್ ಸ್ಟಡಿ ಆದ ತಕ್ಷಣ ನೀವು ಜಾಬ್ಗೆ ಜಾಯಿನ್ ಆಗ್ಬೋದು. ಜಾಬ್ ಅಂತಂದ್ರೆ ಇಂಡಸ್ಟ್ರೀಸ್ ಆಗಿರ್ಬೋದು, ಅಥವಾ ಶಾಪ್ ಆದ್ರೂ ಇಟ್ಕೋಬಹುದು. ಅಥವಾ ಸಮ್ ಬೇಸಿಕ್ ಜಾಬ್ ಇರತ್ತೆ.
ಅದಕ್ಕೆ ಜಾಯ್ನ್ ಆಗ್ಬೋದು. ಇಲ್ಲಿ ನೀವು ಒಂದೇ ಸಬ್ಜೆಕ್ಟಿಗೆ ಕಾನ್ಸಂಟ್ರೇಟ್ ಮಾಡ್ತೀರಾ. PUC ಹಾಕಿದ್ರೆ ಹಿಂಗೆ PCMB ಅಂತ ತಗೊಂಡ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಪ್ಲಸ್ 2 ಸಬ್ಜೆಕ್ಟ್ ಇಂಗ್ಲಿಷ್, ಕನ್ನಡ ಅದೆಲ್ಲ ನೀವು ಓದ್ಬೇಕಾಗತ್ತೆ. ಬಟ್ ಆದ್ರೆ ಇಲ್ಲಿ ITI ಅಲ್ಲಿ ಫಾರ್ ಎಕ್ಸಾಂಪಲ್ ITI ಅಲ್ಲಿ ಎಲೆಕ್ಟ್ರಿಷಿಯನ್ ಅಂತ ತಗೊಳ್ಳೋಣ ನಾವು. ITI ಎಲೆಕ್ಟ್ರಿಷಿಯನ್ ಅಲ್ಲಿ ಏನಾಗತ್ತೆ, ಅಲ್ಲಿ ಏನ್ ಹೇಳ್ಕೊಡ್ತಾರೆ ಅಂತಂದ್ರೆ ಎಲೆಕ್ಟ್ರಿಕಲ್ ಕಾಂಪೋನೆಂಟ್ ಅಂತಂದ್ರೇನು, ಎಲೆಕ್ಟ್ರಿಸಿಟಿ ಬಗ್ಗೆ ಹೇಳ್ಕೊಡ್ತಾರೆ. ಅದಾದ್ಮೇಲೆ ಹೌ ಟು ರಿಪೇರ್ ದಿ ಎಲೆಕ್ಟ್ರಿಕಲ್ ಕಾಂಪೋನೆಂಟ್ಸ್. ಈ ಕೋರ್ಸಸ್ನೆಲ್ಲ ನಿಮ್ಗೆ 2 years ಡ್ಯೂರೇಷನ್ ಅಲ್ಲಿ ಕಲಿಸ್ಕೊಡ್ತಾರೆ. ನೆಕ್ಸ್ಟ್ ಬಂದು ಕಾಮನ್ ಫೀಲ್ಡ್. ಇಲ್ಲಿ ಟೀಚಿಂಗ್ ಫೀಲ್ಡ್ ಈಗ ನೀವು PUC ಆರ್ಟ್ಸ್ ಕಾಂಬಿನೇಷನ್ ಅಲ್ಲಿ ನೀವು ತಗೊಂಡು ಎಲ್ಲಾ ಫೀಲ್ಡ್ ಅಲ್ಲೂ ನೀವು ಡಿಗ್ರಿ ಮುಗಿಸಾದ್ಮೇಲೆ ಟೀಚಿಂಗ್ ಫೀಲ್ಡ್ಗೆ ಹೋಗ್ಬೋದು. ನೆಕ್ಸ್ಟ್ MBA ಮಾಡ್ಬೋದು. ಇಂಜಿನಿಯರಿಂಗ್ ಮುಗಿದ್ಮೇಲೆ MBA ಮಾಡ್ಕೊಂಡು ಕಂಪನಿಗೆ ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ಬಂದು ಸಿವಿಲ್ ಸರ್ವಿಸ್ ಅಂತಂದ್ರೆ IAS, IPS ಆಗಿರ್ಬೋದು, ಫಾರೆಸ್ಟ್ ಆಫೀಸರ್ ಆಗಿರ್ಬೋದು ಎಕ್ಸೆಟ್ರಾ. ಈ ತರ ಬಂದು ಸಿವಿಲ್ ಸರ್ವಿಸ್. ನೆಕ್ಸ್ಟ್ ಬಂದು ಗೌರ್ಮೆಂಟ್ ಜಾಬ್ ನೀವು 10th ಆದ್ಮೇಲೂ ಗೌರ್ಮೆಂಟ್ ಜಾಬ್ ತಗೋಬಹುದು. ಅದು ಪರ್ಟಿಕ್ಯುಲರ್ ಇಂತಿಂತ ಡಿಗ್ರಿ ಆಗಿರ್ಬೋದು, ಇಂತಿಂತ ಕೋರ್ಸ್ ಮುಗಿಸಾದ್ಮೇಲೆ ನಿಮ್ಗೆ ಗೌರ್ಮೆಂಟ್ ಜಾಬ್ ಪ್ರೊವೈಡ್ ಇರುತ್ತೆ. 10th ಆದ್ಮೇಲೆ ನೀವು 12th ಆದ್ಮೇಲೆ ಜಾಯ್ನ್ ಆಗ್ಬೋದು. ನೆಕ್ಸ್ಟ್ ಡಿಗ್ರಿ ಆದ್ಮೇಲೆ ಯು ಕ್ಯಾನ್ ಜಾಯ್ನ್ ಗೌರ್ಮೆಂಟ್ ಜಾಬ್, PG. ಬಟ್ ಒಂದ್ ಆಲ್ಮೋಸ್ಟ್ ಗೌರ್ಮೆಂಟ್ ಜಾಬ್ಗೆ ಯು ಹ್ಯಾವ್ ಟು ರೈಟ್ ಎಕ್ಸಾಮ್ ಬರಿಬೇಕಾಗತ್ತೆ. ಎಕ್ಸಾಮ್ ಪಾಸ್ ಆದ್ಮೇಲೆ ನೆಕ್ಸ್ಟ್ ಗೌರ್ಮೆಂಟ್ ಜಾಬ್ ನಿಮ್ಗೆ ಆಫರ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಪ್ರೈವೇಟ್ ಜಾಬ್. ಗೊತ್ತಲ್ವಾ, ಡಿಗ್ರಿ ಮಾಡಾದ್ಮೇಲೆ ಯು ಕ್ಯಾನ್ ಜಾಯ್ನ್ ಎನಿ ಪ್ರೈವೇಟ್ ಜಾಬ್. MNC ಕಂಪ್ನೀಸ್ಗೆ ಜಾಯ್ನ್ ಆಗ್ಬೋದು, ಹೀಗೆ ಎಕ್ಸೆಟ್ರಾ. ಓಕೆ, ಕಮ್ ಟು ಎನ್ ಎಂಡ್. ಸೆಷನ್ ಎಂಡಿಗೆ ಬಂತು. ಎಲ್ಲರಿಗೂ ಅರ್ಥ ಆಯ್ತಾ ಅಥವಾ ಯಾವ್ದಾದ್ರು ಹೇಳಲಾ ಎಕ್ಸ್ಟ್ರಾ? ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕಾ ನಿಮ್ಗೆ? ಯಾವ್ದಾದ್ರು ಈ ತರ ಕೋರ್ಸ್ ಹೇಳಿ ಅಂತ ಅಂದ್ರೆ ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡಿ ಅಂದ್ರೆ ಹೇಳ್ತೀನಿ. ಮ್ಯಾಮ್ LLM ಫುಲ್ ಫಾರ್ಮ್ ಏನು ಮ್ಯಾಮ್? LLM ಆಫ್ಟರ್ ಇದು ಮಾಸ್ಟರ್ ಡಿಗ್ರಿ ಮಾಡೋದಪ್ಪ ಇದು. ಆಫ್ಟರ್ LLB ಲಾಯರ್ ಓದ್ತಿರಲ್ವಾ, ಅದ್ ಮಾಸ್ಟರ್ ಡಿಗ್ರಿ ಮಾಡೋದಿದು. ನೆಕ್ಸ್ಟ್ ಯಾರಾದ್ರು? ಮ್ಯಾಮ್ ಫ್ಯಾಷನ್ ಡಿಸೈನಿಂಗ್ ಮಾಡೋದಂದ್ರೆ? BSc full form. ಹಲೋ ಮ್ಯಾಮ್ CA ಫುಲ್ ಫಾರ್ಮ್ ಏನ್ರಿ ಮ್ಯಾಮ್? BSc. ಚಾರ್ಟೆಡ್ ಅಕೌಂಟ್ ಅಪ್ಪ. BSc ಅಗ್ರಿಕಲ್ಚರಲ್ ಕೋರ್ಸ್. BSc ಬಂದು ಬ್ಯಾಚುಲರ್ ಆಫ್ ಸೈನ್ಸ್ ಅಪ್ಪ. ಓಕೆ, ಇನ್ನೇನಾದ್ರೂ ಇದ್ಯಾ? ಮ್ಯಾಮ್ ಫ್ಯಾಷನ್ ಡಿಸೈನಿಂಗ್ ಮಾಡಕ್ಕೆ ಏನು? ಫ್ಯಾಷನ್ ಡಿಸೈನಿಂಗ್ ಮಾಡಕ್ಕೆ ನೀವು ಯಾವ್ದಾದ್ರು PU ಆದ್ಮೇಲೆ ನೀವು ಫ್ಯಾಷನ್ ಡಿಸೈನಿಂಗ್ ಮಾಡ್ಬೋದು. ಆರ್ ಎಲ್ಸ್ 10th ಆದ್ಮೇಲೆ ಜಾಯ್ನ್ ಆಗ್ಬೋದು ಫ್ಯಾಷನ್ ಡಿಸೈನ್ಗೆ. ನೆಕ್ಸ್ಟ್ ಓಕೆ, ಅಷ್ಟೇನಾ? ಓಕೆ, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಫಾರ್ ಯೋರ್ ಎಕ್ಸಾಮ್. ಹ್ಯಾವ್ ಎ ಬ್ರೈಟ್ ಫ್ಯೂಚರ್. ಪೂರ್ಣ ಎಂಡ್ ಮಾಡ್ಬೋದಾ? ಎಸ್ ಒಂದ್ಸಲ. ಹಲೋ, ಗುಡ್ ಮಾರ್ನಿಂಗ್ ವಿಜಯ್ ಸರ್. ಹಲೋ ವಿಜಯ್ ಸರ್.
ಹಾ ಪೂರ್ಣ. ಗುಡ್ ಮಾರ್ನಿಂಗ್ ಸರ್. ಹೇಳಪ್ಪ. ಗುಡ್ ಮಾರ್ನಿಂಗ್. ನಿಮ್ಮ ರಿವ್ಯೂಸ್ ಸರ್ ಎಂಡ್ ಮಾಡ್ತೀವಿ. ಹಾಗೆ ನಿಮ್ಮ review ಕಾಣ್ತಾ ಇದ್ದೀನಾ? ಸರ್. ಪೂರ್ಣ ಚೆನ್ನಾಗಿ ಬಂತು. ಆಕ್ಚುಲಿ ಇವ್ರದ್ದು 10th ಕಂಪ್ಲೀಟ್ ಆದ್ಮೇಲೆ ಏನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈಗ್ಲೇನೆ ತಿಳಿಸ್ಕೊಟ್ಟಿದ್ದೀರಾ. ತುಂಬಾ ಥ್ಯಾಂಕ್ಸ್. ಇವ್ರು ನೆಕ್ಸ್ಟ್ ಕೆರಿಯರ್ ಬಿಲ್ಡಪ್ ಮಾಡ್ಕೊಳೋದಕ್ಕಾಗ್ಲಿ ಅಥವಾ ಪರ್ಸನಾಲಿಟಿ ಡೆವಲಪ್ಮೆಂಟ್ಗಾಗ್ಲಿ ಅಥವಾ ಮುಂದೆ ಎಷ್ಟು ಅಡ್ವಾನ್ಸ್ ಕೋರ್ಸ್ಗಳಿದಾವೆ, ಏನು ಎತ್ತ, ಅದ್ರ ಬಗ್ಗೆ ಎಲ್ಲ ಅಷ್ಟು ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಮ ಟೀಮು ಹೀಗೇನೆ ಇನ್ನೂ ಚೆನ್ನಾಗಿ ಬೆಳೀಲಿ, ಒಳ್ಳೊಳ್ಳೆ ವರ್ಕ್ಗಳನ್ನ ಮಾಡಿ. ತುಂಬಾ ಖುಷಿ ಆಯ್ತು. Thank you so much, sir. Thank you, sir. ಥ್ಯಾಂಕ್ ಯು ಸೊ ಮಚ್ ಸರ್. We can end. Okay, thank you everyone for joining in, all the faculties and all the students. Thank you, Veena, for such a knowledgeable webinar. Hope we Thank will you, get sir. back to you soon. And please, students, work on your future and decide what's right for you. All the best for your exams and good luck. See you later. Bye bye.